ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸರಳತೆ, ಜನಪರ ಕಾಳಜಿ ಹಾಗೂ ಸಮಾಜಮುಖಿ ಕಾರ್ಯಗಳಿಂದ ಗುರುತಿಸಿಕೊಂಡಿರುವ ಶ್ರೀ ಬಿ ಸೋಮಶೇಖರ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ಜನ್ಮದಿನದ ಅಂಗವಾಗಿ ಶ್ರೀ ಬಿ ಸೋಮಶೇಖರ್ ಅವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳು, ನೋಟ್ ಪುಸ್ತಕಗಳು, ಶೈಕ್ಷಣಿಕ ಕಿಟ್ಗಳು ಹಾಗೂ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಸಮಾಜಮುಖಿ ಸೇವೆಯನ್ನ ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಶಾಲು ಹೊದಿಸಿ ಪುಷ್ಪಗುಚ್ಛಗಳನ್ನು ನೀಡಿ ಆತ್ಮೀಯವಾಗಿ ಗೌರವಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಬಿ ಸೋಮಶೇಖರ್ ಅವರ ಜನಪರ ಸೇವೆಯನ್ನ ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಲವರು ಜನ್ಮದಿನವನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯೋಗವಾಗುವ ಸೇವಾ ಕಾರ್ಯಗಳ ಮೂಲಕ ಆಚರಿಸಿರುವುದು ಇತರರಿಗೆ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹಾರ, ಶಾಲು ಮತ್ತು ಪುಷ್ಪಗುಚ್ಛಗಳನ್ನು ನೀಡಿ ಶ್ರೀ ಬಿ ಸೋಮಶೇಖರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಅವರು ಇನ್ನಷ್ಟು ಜನಸೇವೆ ಮಾಡುವಂತಾಗಲಿ, ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಯಶಸ್ಸು ಹೊಂದಲಿ ಎಂದು ಎಲ್ಲರೂ ಹಾರೈಸಿದರು.
ಈ ಸಂದರ್ಭದಲ್ಲಿ ಅವರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ನನ್ನ ಸ್ನೇಹಿತರು ಹಾಗೂ ದುರ್ಗದ ಜನಪ್ರಿಯ ಒಬ್ಬ ನಾಯಕ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ನೋಡ್ಬೋದು, ಹಲವಾರು ಕಡೆ ಅವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ನಾವು ಹಲವಾರು ಸ್ನೇಹಿತರಿದ್ದೀವಿ, ಒಂದು 8 ಜನ ಕ್ಲೋಸ್ ಸ್ನೇಹಿತರಿದ್ದೀವಿ. ಅವ್ರು ಹುಟ್ಟಿದಬ್ಬ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡಿಬೇಕಾದ್ರೆ, ಇಲ್ಲ ನಾವು ದುರ್ಗಕ್ಕೆ ಹೋಗ್ಬೇಕು, ದುರ್ಗದ ಜನ ಮಾತನಾಡಿಸ್ಬೇಕು, ನನ್ನ ಮತದಾರರನ್ನ ನೋಡ್ಲೇಬೇಕು, ನಾನು ಯಾರು ನನಗೆ ಹೋದ ಚುನಾವಣೆಯಲ್ಲಿ ಕಮ್ಮಿ ಅಂತರದಿಂದ ನನ್ನ ಓಟಲ್ಲಿ ಒಂದು ಕಮ್ಮಿ ಅಂತರದಿಂದ ನಾನು ಸೋತಿದ್ದೇನೆ. ಆದ್ರೆ ಅವರೆಲ್ಲ ಸೇರಿ ಗೆಲ್ಸಿದ್ದಾರೆ. ನಾನು ಹುಟ್ಟಿದ ದಿನ ಅವ್ರನ್ನೆಲ್ಲ ಭೇಟಿ ಮಾಡ್ಬೇಕು ಅಂದಾಗ ನಾವಿವತ್ತು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಹೋದಾಗ ನಮ್ಮ ಎಲ್ಲ ಸ್ನೇಹಿತರು, ಮೋಹನ್ ಇರ್ಬೋದು, ಗಿರೀಶ್ ಇರ್ಬೋದು, ಮಧು ಇರ್ಬೋದು, ಮಂಜು ಅವ್ರು ಇರ್ಬೋದು, ಉಮೇಶ್ ಅವ್ರು ಇರ್ಬೋದು, ಅರ್ಜುನ್ ಅವ್ರು ಇರ್ಬೋದು, ಹಾಗೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲ ಒಂದು ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಒಂದು ಚಾಪರಲ್ಲೇ ಹೋಗ್ಬಿಟ್ಟು ಬೇಗ ಆ ಜನರನ್ನು ಭೇಟಿ ಮಾಡ್ಬಿಟ್ಟು ಈ ಸ್ನೇಹಿತರನ್ನು ಭೇಟಿ ಮಾಡ್ಬಿಟ್ಟು ಕುಟುಂಬದನ್ನು ಭೇಟಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಎಲ್ಲರೂ ಸೇರಿ ನಾವು ಡಿಸಿಷನ್ ತಗೊಂಡಾಗ ಸೋಮಣ್ಣಂಗೆ ಗೊತ್ತೇ ಇರ್ಲಿಲ್ಲ ಅವ್ರು ನಾವು ಹೆಲಿಕಾಪ್ಟರ್ ಪ್ಲಾನ್ ಮಾಡಿದ್ವಿ ಅಂತ. ನಾವು ಎಲ್ಲ ಫ್ರೆಂಡ್ಸ್ಗಳು ಡಿಸೈಡ್ ಮಾಡಿದಾಗ ಈ ಜನನೂ ಬಿಟ್ಕೊಡಂಗಿಲ್ಲ, ಅಲ್ಲಿರೋ ಸ್ನೇಹಿತರ ಕುಟುಂಬನೂ ಬಿಟ್ಕೊಡಂಗಿಲ್ಲ ಅಂತ ಬಂದ್ವಿ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅವ್ರ ಅಭಿಮಾನಿಗಳು ಅದ್ದೂರಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇನ್ನ ರಾಜಕೀಯವಾಗಿ ಒಂದು ಉನ್ನತ ಸ್ಥಾನ ಸಿಕ್ಲಿ, ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ. ಯಾಕೆಂದ್ರೆ ಅವರು ಬಂದಿರೋ ಸ್ಕ್ರಾಚ್ ಇಂದ ನಾನು ಅವ್ರನ್ನ ನೋಡಿರೋದ್ರಲ್ಲಿ ವ್ಯಕ್ತಿ ಏನು ಅಂದ್ರೆ ಸರಳತೆ ಅಂದ್ರೆ ಒಂದು ಸೋಮಣ್ಣ ಅಂತಾನೆ. ಎಸ್ ಫಾರ್ ಸರಳತೆ, ಎಸ್ ಫಾರ್ ಸೋಮಣ್ಣ, ಎಸ್ ಫಾರ್ ಸೂಪರ್ ವರ್ಕರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಲ್ಲಿ ಶಾಸಕರಾಗಿ ಬರ್ಲಿ ಅನ್ನೋದು ನಮ್ಮೆಲ್ಲ ಸ್ನೇಹಿತರ ಒಂದು ಆಶೆ. ಸೋಮಣ್ಣವರು ಒಬ್ಬ ರೈತಾಪಿ ವರ್ಗದಿಂದ ಬಂದಂತ ಒಬ್ಬ ನಾಯಕರು, ಒಬ್ಬ ಹಿಂದುಳಿದ ನಾಯಕರು ಸಹ. ಹಾಗೆ ನಮ್ಮ ಏನು ಸಂಜಯ್ ಗೌಡರು ಮಾತಾಡಿದ್ರು, ಸೋಮಣ್ಣವರು ಬಹಳಷ್ಟು ಕಷ್ಟದಿಂದ ಬಂದಂತ ಒಬ್ಬ ವ್ಯಕ್ತಿ. ಅವರು ಈಗ ಬಂದು ಆಲ್ರೆಡಿ ಹೇಳಿದ್ರು, ಅವರು ನಾನು ಆಟೋ ಎಲ್ಲ ಓಡಿಸ್ಕೊಂಡು ಬಂದಂತ ವ್ಯಕ್ತಿ. ದೇವ್ರು ನನ್ಗೆ ಎಲ್ಲ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿಲ್ಲ ಅಂತ ನಿಮ್ಮ ಬಾಯಲ್ಲೇ ಹೇಳ್ಸಿದ್ದಾರೆ. ಅದು ಇನ್ನೊಂದೂವರೆ ವರ್ಷದಲ್ಲಿ ಸೋಮಣ್ಣವರು ಬರೋ ಚುನಾವಣೆ ಆಗ್ಲಿ ಅಥವಾ ಇನ್ನೊಂದು ಎಲೆಕ್ಷನ್ ಯಾವ್ದು ಬರ್ತಾ ಇದೆಯೋ, ಬರೋ ಎಲೆಕ್ಷನ್ ಯಾವ್ದಿದೆ ಅಂತ ಜನಗಳು ಗೊತ್ತಿದೆ, ಅವ್ರ ಆಕಾಂಕ್ಷೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಭಿಮಾನಿಗಳು ಅವ್ರ ಹುಟ್ಟುಹಬ್ಬದ ಆಚರಣೆ ಮಾಡೋದಕ್ಕೆ ನಾವು ಕೊಟ್ಕೆರೆಯಿಂದ ಬಂದಿದ್ದೇವೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ರಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆ ಮಾಡಲಿ. ಇದೇ ರೀತಿ ಎಲ್ಲಾ ಶಾಲೆಗಳಿಗೂ ಕಿಟ್ಗಳನ್ನ, ಸಾಮಗ್ರಿಗಳನ್ನ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಸರ್, ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಗಳೇನೆ ಮಾಯ ಆಗ್ತಾ ಇದಾವೆ ಸರ್. ಹಾಗಾಗಿ ಈ ಶಾಲೆನಲ್ಲೂ ಅದೇ ಒಂದು ವಾತಾವರಣ ಕಾಣ್ತಾ ಇದೆ. ಈಗ ಏನಾಗಿದೆ, ಎಲ್ಲರೂ ಪ್ರೈವೇಟ್ ಸ್ಕೂಲ್ಗಳು ಹಿಂದೆ ಬಿದ್ದಿದ್ದಾರೆ. ಪೋಷಕರು ಎಲ್ಲ ಅದನ್ನ ಅವಲಂಬಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದಂತ ವ್ಯವಸ್ಥೆ ಇದೆ, ಅದನ್ನ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು. ಉತ್ತಮವಾದ ಕಟ್ಟಡಗಳಿದೆ, ಒಳ್ಳೆ ವೆಲ್ ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ. ಆದ್ರೆ ಜನ ಅದನ್ನ ಬಿಟ್ಟು ಏನೋ ಒಂದು ಯೂನಿಫಾರ್ಮು, ಶೂಸು, ವ್ಯಾನ್ ನೋಡ್ಬಿಟ್ಟು ಪ್ರೈವೇಟ್ ಶಾಲೆಗಳು ಹೋಗ್ತಾ ಇದ್ದಾರೆ. ಅದನ್ನ ನಿಲ್ಲಿಸಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲಾ ರೀತಿಯಲ್ಲೂ ಬದಲಾವಣೆಯನ್ನ ತರ್ತಾರೆ. ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಮತ್ತೆ ಸರ್ಕಾರಿ ಶಾಲೆಗಳು ಉತ್ತಮ ರೀತಿಯಲ್ಲಿ ನಡೀತವೆ. ಸರ್, ಈಗೇನು ಹಿರಿಯರು ಉಪಚುನಾವಣೆ ಬರ್ತಾ ಇದೆ, ಚುನಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಮೇಡಮ್. ನಾವು ಸೋಮಣ್ಣ ಅವರ ಅಭಿಮಾನಿಗಳು, ನಾವು ಬಂದಿದೀವಿ, ಅವ್ರಿಗೆ ಶುಭ ಹಾರೈಸಕ್ಕೆ ಬಂದಿದೀವಿ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಮೇಡಮ್, ನಾವು ಹಿರಿಯೂರು ಲೋಕಲ್ಲು. ನಾವು ಜಿಲ್ಲಾ ಖೋಖೋ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ. ಈ ದಿನ ನಮ್ಮ ಭಾಳ ವರ್ಷದಿಂದ ಅಭಿಮಾನಿಗಳು ನಾವು ಜೊತೆಗೆ ಇವತ್ತು ದಕ್ಷಿಣ ಕಾಶಿ ಶ್ರೀ ತಿರುಮಲೇಶ್ವರ ಸ್ವಾಮಿಯಲ್ಲಿ ಅಭಿಷೇಕ ಮಾಡಿಸಿ ಅಣ್ಣವ್ರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಜೊತೆಯಲ್ಲಿ ಇವತ್ತು ಒಂದು ದಿನ ಆರಾಮಾಗಿ ಕಳಿಬೇಕು ಅಂತ ಬಂದಿದ್ದೀವಿ. ಆಮೇಲೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇದೇ ಥರ ಸಾರ್ವಜನಿಕ ಸೇವೆ ಮಾಡಲಿ. ಹಾಗೂ ನೀವು ಹೇಳಿದ್ರಲ್ಲ ಮೇಡಮ್, ಇವಾಗ ಗೌರ್ಮೆಂಟ್ ಸ್ಕೂಲು ಅಂತ, ಈ ಗೌರ್ಮೆಂಟ್ ಸ್ಕೂಲಿನ ಬಗ್ಗೆ ಜಾಸ್ತಿ ಆಸಕ್ತಿ ಸೋಮಣ್ಣವ್ರಿಗಿದೆ. ಹಂಗಾಗಿ ಅವರು ಹುಡ್ಕೊಂಡು ಬಂದು ಮಾಡ್ತಿರೋದು, ಇದು ಯಾರು ಹೇಳಿರೋದಲ್ಲ, ಅವರೇ ಹುಡ್ಕೊಂಬಂದು ಮಾಡ್ತಿದ್ದಾರೆ. ಅವರಿಗೆಲ್ಲ ಭಗವಂತ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸರ್, ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಸರ್, ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ ಸರ್? ನಿಮ್ಮ ಅಭಿಮಾನಿಗಳು ತಮಗೆ ಶುಭ ಹಾರೈಸೋದು ಮತ್ತೆ ನಿಮಗೆ ಸ್ವಾಗತ ಕೋರೋದು ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಏನ್ ಹೇಳಕ್ ಬಯಸ್ತೀರಾ ಸರ್ ಅಭಿಮಾನಿಗಳ ಬಗ್ಗೆ? ಏನು ಹೇಳಿದ ಪ್ರೀತಿ, ಅವ್ರ ವಿಶ್ವಾಸ. ನಮ್ಮದು ಹುಟ್ಟಿದ ಹಬ್ಬ ಅದು ಯಾವತ್ತೂ ನಾವು ಮಾಡಿದ್ದಿಲ್ಲ. ಯಾಕೆಂತಂದರೆ ತುಂಬ ಬಡತನ ಇರೋದ್ರಿಂದ ನಮ್ಮ ಮನೇಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಇವತ್ತು ಕೂಡ ನಮ್ಮ ಮಕ್ಕಳಿಗೆ, ನಾವು ನಮ್ಮ ಮನೇಲಿ ಯಾರೂ ಹುಟ್ಟಿದ ಹಬ್ಬ ಮಾಡ್ಕೊಂಡಿದ್ದಿಲ್ಲ.
ಇದು ಈ ವರ್ಷ ಅಭಿಮಾನಿಗಳ ಒತ್ತಾಯದ ಈ ವರ್ಷ ಮೇರೆಗೆ ಅಭಿಮಾನಿಗಳು ಮಾಡ್ತಾ ಇರೋದು. ಚಿತ್ರದುರ್ಗ ಮತ್ತು ಹಿರಿಯೂರು ಇದರಿಂದ ನಾನು ಯಾವತ್ತೂ ಯಾರಿಗೂ ಸಿಗ್ತಾನೂ ಇರಲಿಲ್ಲ ಮತ್ತು ಆ ದಿನಾಂಕ ಕೂಡ ಗೊತ್ತಿಲ್ಲ. ಅದೇ ರೀತಿ ಗೋಪ್ಯತೆ ಕಾಪಾಡ್ಕೊಂಡು ನನ್ನ ಪಾಡಿಗೆ ನಾನು ಬರ್ತಾ ಇದ್ದೆ. ನನ್ನ ಕೈಲಾದಷ್ಟು ಒಳ್ಳೆ ಕೆಲಸಗಳು ಮಾಡಿಕೊಂಡು ಕೆಟ್ಟದ್ದು ಮಾಡದೇ ಇದ್ರು ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ದೀನಿ. ಎಲೆ ಮರೆಕಾಯಿ ತರ ಅಳಿಲು ಸೇವೆಗಳಂತೂ ಮಾಡ್ಕೊಂಡ್ ಬರ್ತಾರೆ. ಇದಕ್ಕೆ ಏನು ಮಾಡಿದ್ರು, ಚಿತ್ರದುರ್ಗದಲ್ಲಿ ತುಂಬ ಇಷ್ಟಪಟ್ಟು ನಾವು ಜವಾಬ್ದಾರಿ ತೊಗೊತೀವಿ ಅಂತಂತ ಅವ್ರು ಜವಾಬ್ದಾರಿ ತೊಗೊಂಡ್ರು. ಸರಿ ಬೇಡ ಅಂತ ನನಗೆ ಬೇಡ ಅಂತ ಅನ್ನಿಸ್ತು, ಮನಸ್ಸು ಬೇಡ ಅಂತ ಹೇಳಿದ್ರೆ ತಿರ್ಗಿ ಅವ್ರಿಗೆಲ್ರಿಗೂ ಯಾಕೆ ಇಷ್ಟು ವರ್ಷನೇ ಇದ್ದಿದ್ದೆಲ್ಲ ಇದೊಂದು ವರ್ಷ, ಮುಂದಿನ ವರ್ಷ ಬಂದರೆ ಎಲೆಕ್ಷನ್ ಬಂದಿದೆ ಅಂತೇಳಿ ಅದಕ್ಕೊಂದು ಬೇರೆ ಬೇರೆ ಥರ ಅರ್ಥಗಳು ಕಲ್ಪಿಸ್ತಾರೆ ಅಂತೇಳಿ ನಾನು ಈ ವರ್ಷ ಆಯಿತು ಅಂತ ಒಪ್ಕೊಂಡಿದ್ದು. ಮುಂದಕ್ಕೆ ಅಷ್ಟು ಇದೆಲ್ಲ ಬೇಡ ಅಂತ ಅನಿಸ್ತು. ಬಟ್ ಗೊತ್ತಿಲ್ಲದೆ ಎಲ್ಲೋ ಒಂದು ಸ್ಕೂಲ್ಗೆ ಅಲ್ಲಿ ಇಲ್ಲಿ ಒಂದು ಸಹಾಯ ಮಾಡೋ ಈ ಶಾಲೆನ ಆಯ್ಕೆ ಮಾಡಿಕೊಂಡೆ. ಏನಾದರೂ ನನ್ನ ಕೈ ಸಹಾಯ ಮಾಡೋ ಮಕ್ಕಳಿಗೆ ಅಂತಂತೇಳಿ. ಅದ್ರ ಜೊತೆಗೆ ಚಿತ್ರದುರ್ಗದಲ್ಲಿ ಅದ್ದೂರಿಯಾಗೇ ತುಂಬ 5,000 6,000 ಜನ ಅಷ್ಟೆಲ್ಲ ಸೇರಿಕೊಂಡು ಈಗ ರಿಸೀವಿಂಗ್ಗೆ ಜೊತೆ ನನ್ನನ್ನು ಬರಮಾಡ್ಕೊಂಡಿದ್ದೇ ಒಂದು ದೊಡ್ಡ ಅದ್ಭುತ ಆಗಿತ್ತು. ಅಲ್ಲಿ ನಾನು ಎಲ್ಲಿ ಸಿಕ್ಕಲ್ಲ ಅಂತ ಅಂದ್ಕೊಂಡು ಎಲ್ಲ ನನ್ನ ಸ್ನೇಹಿತರು, ನನ್ನ ಜೊತೆ ಇದ್ದಂಥ ಒಡನಾಡಿಗಳು ಎಲ್ಲ ಎಲ್ಲರೂ ಬೆಂಗಳೂರಿಂದ ಬಂದಿದ್ದಾರೆ. ಇದರಲ್ಲಿ ರಾಜಕೀಯ ಅಂತ ಇದ್ದಿದ್ರೆ ನಾನು ಇಲ್ಲೇ ಎಲ್ಲರನ್ನೂ ಇಟ್ಕೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಇಲ್ಲೇನಾದರೂ ಅವ್ರು ಸಹಾಯ ಮಾಡಿ ಅದು ಮಾಡಿ ಇದು ಮಾಡಿ ಅಂತಿದ್ದೆ. ಅದೆಲ್ಲ ಶಾಸಕರಾಗಿ ನೋಡುವ ನಿರೀಕ್ಷೆನಲ್ಲಿದ್ದಾರೆ ಸರ್ ಚಿತ್ರದುರ್ಗದ ಜನ, ಹಿರಿಯೂರು ಜನತೆ. ಏನ್ ಹೇಳಕ್ ಬಯಸ್ತೀರಾ ಸರ್ ತಾವು? ಈಗ ಪರಿಷತ್ ಆದ್ರೂ ಶಾಸಕರೇ, ಈ ವಿಧಾನ ಸಭೆ ಆದ್ರೂ ಶಾಸಕರೇ. ನನಗೆ ಯಾವ್ದಾದ್ರು ಅವಕಾಶ ಮಾಡಿಕೊಟ್ರು ನನಗೆ ಸಂತೋಷನೇ. ಇಲ್ಲ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸುಮ್ಮನೆ ಇರಂತಂದ್ರೂ ನನಗೆ ಅದು ಸಂತೋಷನೇ. ಇನ್ನೂ 10 ವರ್ಷ ಇದ್ರು ನಾನು ಕಾಯ್ತೀನಿ. ಯೋಗ್ಯತೆ ಇಲ್ಲ ಅಂತಂದ್ರೆ ನೀವು ಶ್ರಮ ಹಾಕಿದಿರ ಈಗ ಶ್ರಮ ಹಾಕಿರೋದ್ರ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ. ನಾನು 25 ವರ್ಷ ಆದ್ಮೇಲೆ ನನಗೆ ಬೋರ್ಡ್ ಚೇರ್ಮನ್ ಮಾಡಿದ್ರು, ಕ್ಯಾಬಿನೆಟ್ ದರ್ಜೆ ಕೊಟ್ಟರು, ಸಂಪುಟ ದರ್ಜೆ ಮಾಡಿ ನನಗೆ ಗುರುತಿಸಿದ್ರು. ಆಗ್ಲೇ ಗುರುತಿಸ್ತಾರೆ, ಇನ್ನು ಮುಂದಕ್ಕೂ ಗುರುತಿಸ್ತಾರೆ. ಅದಕ್ಕೆ ಅಂತ ನಾನು ದೊಡ್ಡ ದೊಡ್ಡ ಭಾಷಣ ಮಾಡಿ ದೊಡ್ಡ ಸಂಘಟನೆ ಜನಗಳು ಸೇರಿಸಿ ಜನಗಳ ಹತ್ರ ಎಲ್ಲ ಹೇಳ್ಸುವಂಥ ಕೆಲಸ ಬೇಡ. ಅವರೇ ಅರ್ಥ ಮಾಡ್ಕೊಂಡು ನನಗೊಂದು ಅವಕಾಶ ಮಾಡಿಕೊಡ್ತಾರೆ. ಯಾವಾಗಾದರೂ ಪರವಾಗಿಲ್ಲ, ಅದಕ್ಕೆ ನಾನು ಸ್ವೀಕಾರ ಮಾಡ್ಕೊಂಡು ರೆಡಿ ಇದ್ದೀನಿ. ತಾಳ್ಮೆ ಇದೆ ಅಂತ ಹೇಳ್ತಿದ್ದೀರಾ ಸರ್? ಖಂಡಿತ ತಾಳ್ಮೆ ಇಲ್ಲ ಅಂದಿದ್ರೆ ನಾನು 35 ವರ್ಷ ಕಾಂಗ್ರೆಸ್ಸಲ್ಲಿ ಇರೋಕ್ಕಾಗ್ತಿರಲಿಲ್ಲ. ಯಾವುದೇ ಕಾಂಟ್ರವರ್ಸಿ ಇಲ್ಲದೆ, ಒಬ್ಬರ ಹತ್ರ ಜಗಳ ಇಲ್ಲದೆ, ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲೂ ನಾನು ಚೆನ್ನಾಗಿದ್ದೀನಿ.